ಏನು ಡೊನೇಟ್ ಮಾಡಿದಾರ ಅವ್ರಿಗೂ ನಾ ಸ್ಟೇಜ್ ಮುಖಾಂತರ ಮತ್ತು ನಾವೊಂದು ಬೀದರ್ ಜಿಲ್ಲೆಯ MLC ಆದಂಥ ನಾನು ಅವರಿಗೂ ಬಿರ್ಲಿಂಗೇಶ್ವರ ಬರಂತದಿಂದಾಗ ಅವರಿಗೆಲ್ಲ ರೀತಿಯಲ್ಲಿ ಒಳ್ಳೆಯದು ಆಸೆ ಆಕಾಂಕ್ಷೆ ಏನದ ಬಿರ್ಲಿಂಗೇಶ್ವರ ದೇವ್ರು ಮಾಡಲಿ ಅಂತ ಹೇಳಿ ನಾನು ಮತ್ತು ಶಾಸಕರಾದ ಸಿದ್ಧಲಿಂಗಪ್ಪ ಪಾಟೀಲ್ ಅವ್ರು ಯಾರು ಲ್ಯಾಂಡ್ ಡೊನೇಟ್ ಕೊಟ್ಟರು ಅವ್ರು ಬಂದು ಅವ್ರ ಪರಿವಾರಕ್ಕೆ ಒಂದು ಶಾಲು ಸರ ಹಚ್ಚಿ ಇದು ಮಾಡಿದ್ರ ಪಾಪ ಅವ್ರಿಗೂ ಡೊನೇಟ್ ಮಾಡಿದಂಥ ಅವ್ರಿಗೂ ಶೋಭಾ ಬರ್ತದಂತ ಹೇಳಿ ನಾವು ಶಾಸಕರು ಕಲ್ತು ಅವ್ರಿಗೊಂದು ಶಾಲು ನನ್ನ ಭಾಷಣ ಮಾಡಿದ ತಕ್ಷಣ ಮತ್ತೆ ಭಾಷಣ ಮಾಡ್ಕೊಂಡು ಡಿಸ್ಟರ್ಬ್ ಆಯ್ತದ ಅದ್ರ ಕಡೆ ನಾನು ಮಾಡಿದ ತಕ್ಷಣ ಅವರಿಗೂ ಮಾಡಿ ಮತ್ತು ಇದೇ ರೀತಿ ಬಂದಂಥ ಎಲ್ಲ ಸಮಾಜದ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೇ ಹಾಗೂ ಈ ಸಮಾಜದ ಹಿರಿಯರೇ ಕಿರಿಯರೇ ಎಲ್ಲರೂ ಇದು ಮಾಡಿ ಗಂಡು ಸಮಾಜದ ಬಿರ್ಲಿಂಗೇಶ್ವರ ಏನು ಸಮುದಾಯ ಭವನ ಏನು ಗೊತ್ತಾ ಶಂಕುಸ್ಥಾಪನೆ ಮಾಡ್ಲಾಕ ತಾವೆಲ್ಲರೂ ಕರೆದಿದ್ರಿ ತಮ್ಗೆ ಎಲ್ಲರಿಗೆ ನಾ ಧನ್ಯವಾದ ಹೇಳ್ತಾ ಅದೇ ರೀತಿ ಏನು ನಮ್ಮ ಶಾಸಕರಾದ ಹುಮ್ನಾಬಾದ್ ಸಿದ್ಧಲಿಂಗಪ್ಪ ಪಾಟೀಲ್ ಅವರು ಏನು ಬೀರ್ಲಿಂಗೇಶ್ವರ ಇದಕ್ಕೆ 1 ಕೋಟಿ ರೂಪಾಯಿ ಏನು ಅನುದಾನ ಕೊಟ್ಟಿದ್ದಾರ ನಾನು ಅವರಿಗೂ ನನ್ನ ಪರವಾಗಿ ಹಾಗೂ ನಿಮ್ದೆಲ್ಲ ಸಮಾಜದ ಪರವಾಗಿ ನಾನು ಅವರಿಗೆ ಧನ್ಯವಾದ ಹೇಳ್ತೀನಿ. ಅದೇ ರೀತಿ ಇದು ಏನು ಕೊಟ್ಟಿದ್ದಾರ ಇದು CM ಸ್ಪೆಷಲ್ ಬಜೆಟ್ದಲ್ಲಿ ಕೊಟ್ಟಿದ್ದಾರೆ. ಮೇ ಬಿ ನಂಗೆ ಅನಿಸೋ ಮಟ್ಟಿಗೆ CM ಬಜೆಟ್ದಲ್ಲಿ 1 ಕೋಟಿ ರೂಪಾಯಿ ಶಾಸಕರು ಕೊಟ್ಟಿದ್ದಾರ. ಅದ್ರ ಕಡೆಯಿಂದ ಮತ್ತೆ ಗೊತ್ತಾ ಹೇಮರೆಡ್ಡಿ ಮಲ್ಲಮ್ಮದು ಕೊಟ್ಟಿದ್ದಾರ. ಮತ್ತೆ ಇದ್ರದ್ದು ಏನೋ ಈ ಫಂಕ್ಷನ್ ಕ್ಯಾನ್ಸಲ್ ಆಗಿದೆ ಅನ್ನೋದು ಇನ್ನೊಂದು ಇದ್ದಿದ್ದು ಅದೇ ಈಗ ಗೊತ್ತರ ಇಲ್ಲ. ಅದ್ರ ಕಡೆಯಿಂದ ಕೋಲಿ ಸಮಾಜ ಕೊಟ್ಟಿದ್ದಾರೆ. ಅದು ಇವತ್ತೇನೋ ಯಾವುದೋ ಪ್ರಾಬ್ಲಮ್ನಿಂದ ಆಗಿಲ್ಲ. ಅದಕ್ಕೆ ಕಡೆಯಿಂದ ನಾನು ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಹಾಗೆ ಮಾಜಿ ಮಂತ್ರಿಗಳು ರಾಜಶೇಖರ್ ಪಾಟೀಲ್ ಏನು ಅವಾಗ ಇದ್ದಾಗ ಅವಾಗ ನಾವು ಕೊಡ್ಬೇಕಂತಂದು ಅವಾಗ ಈ ಸಮಾಜದ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಗೊತ್ತಿದೆ. ಇದು ಏನು ಕೋರ್ಟಿನಲ್ಲಿ ಏನೋ ಇದ್ರದ್ದು ಜಾಗದ ಡಾಕ್ಯುಮೆಂಟ್ಸ್ ಇತ್ತು, ಅದು ಏನೋ ಕೇಸ್ ನಡೀತಿತ್ತಂತ ಹೇಳಿ ನಮ್ಗೆ ಮಾಹಿತಿ ಆಯಿತು. ಅದ್ರ ಕಡೆಯಿಂದ ಅವಾಗ ಏನೂ ಕೊಡ್ಲಕ್ಕಾಗಿಲ್ಲ. ಈಗನು ನಾನು MLC ಆಗಿದ್ದೀನಿ, ಚಂದ್ರಶೇಖರ್ ಪಾಟೀಲ್ ನಿಮ್ದೆಲ್ಲರದ್ದು ಆಶೀರ್ವಾದದಿಂದ ನಾವು ಇಬ್ಬರು MLC ಆಗಿದ್ದು. ಈ ಗುಡಿಗೆ ಈ ಸಮುದಾಯ ಭವನಕ್ಕೆ ಏನಾದರೂ ಸಹಾಯ ಬೇಕಾಗಿತ್ತಂದ್ರೆ ನಾನು ನಮ್ಮ ಚಂದ್ರಶೇಖರ್ ಪಾಟೀಲ್ ಅವರು ಹಾಗೂ ಮತ್ತೆ ಮಾಜಿ ಮಂತ್ರಿಗಳಾದಂಥ ರಾಜಶೇಖರ್ ಪಾಟೀಲ್ ಅವರು ಕಲ್ತಿ, ಯಾಕಂದ್ರೆ ಇದು ನಮ್ದೇ ಸರ್ಕಾರ, ನಿಮ್ದು ಸರ್ಕಾರ, ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಟಗರ ಸರ್ಕಾರ, ಸಿದ್ದರಾಮಯ್ಯ ಅವರು ಏನು ಟಗರ ಸರ್ಕಾರದಿಂದ ಏನು ಈಗ ಏನಾಗಿದೆ, ಸಿದ್ಧಲಿಂಗಪ್ಪ ಪಾಟೀಲ್ ಅವರು ಬಂದ ತಕ್ಷಣ KK 100 ಕೋಟಿ ರೂಪಾಯಿ ಬಜೆಟ್ ಬರ್ತಾ ಇದೆ. ಯಾಕಂದ್ರೆ ಇದು ಬಜೆಟ್ ಬಂದಕ್ಕೆ 59 ಬಂದೈತೆ ಅದೇ ಬರ್ತಾ ಇಲ್ಲ ಮುಂದೆ. ಈಗ ಇಲ್ಲ ಕರೆ ಬಿಜೆಪಿದಾಗ ಇಟ್ಟ ಇತ್ತು, ಇಟ್ಟು ಬಿಜೆಪಿದಾಗ ಇಲ್ಲಿ ಕೊಡ್ತಾ ಇದ್ದೆವು. ಅದೇ ನೋಡ್ರಿ ಎಷ್ಟು ನೋಡ್ರಿ ನಮ್ಮ ಹುಮ್ನಾಬಾದ್ ಶಾಸಕರಿಗೆ 59 ಕೋಟಿ ರೂಪಾಯಿ ಬಂದದ. ಅದೇನು ಕಲ್ಯಾಣ ಕರ್ನಾಟಕ ಹೋಗಿ ಅವ್ರ ಜೊತೆನೆ ಅವ್ರ ಮಿತ್ರರಾದಂತ ಶಾಸಕರಿಗೆ ಕೇಳ್ಕೊಡ್ರಿ ಅವ್ರ ಬಳಿ ಎಷ್ಟು ಬರ್ತಾ ಇದೆ ಅಂತ ಹೇಳಿ. ಇಷ್ಟು ಕೊಟ್ಟರು ನಮ್ದು ಸರ್ಕಾರ ಕೊಟ್ಟರು ಸಿದ್ಧಲಿಂಗಪ್ಪ ಪಾಟೀಲರಿಗೆ ಇನ್ನ ಬೇಕೇ ಅಂತಾರ. ಅವ್ರೇನ್ ಮನೆಗೆ ತಗೋತಾ ಇಲ್ಲ, ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರ. ಅದಕ್ಕೆ ನಾವು ಅವರು ಕಲಿತೆ ನಿಮ್ ಸಮಾಜ ಆಗಿರ್ಬೋದು, ಹುಮ್ನಾಬಾದ್ ಆಗಿರ್ಬೋದು, ಇದು ಆಗಿರ್ಬೇಕು, ನಾವು ಎಲ್ಲರೂ ಕಲ್ತಿ ಡೆವಲಪ್ ಮಾತ್ರ ಡೆವಲಪ್ ಆಗ್ತದ. ಅದ್ರ ಕಡೆದು ನಾವು ನೀವು ಮತ್ತೆ ಈ ಸಮಾಜ ಮೇನ್ ಏನಪ್ಪಾ ಅಂದ್ರ ಇವರು ಏನೇ ಒಳ್ಳೆ ಕೆಲಸ ಮಾಡಬೇಕಾಗಿತ್ತು, ಏನೇ ಮಾಡಬೇಕಿತ್ತು ಅಂದ್ರ ನಾವಾಗ್ಲಿ ನೀವಾಗ್ಲಿ ಇಡೀ ಎಲ್ಲರೂ ಫಸ್ಟ್ ಚಾಲೂ ಮಾಡೋದು ನಿಮ್ಮ ಸಮಾಜದಿಂದ. ನಂದು ಒಂದು ಕಬ್ಬಿನ ಫ್ಯಾಕ್ಟ್ರಿ ಇದೆ, ಕಬ್ಬು ಹಾಕ್ಬೇಕಿತ್ತಪ್ಪ ಅಂದ್ರೆ ಫಸ್ಟ್ ನಿಮ್ಮ ಸಮಾಜದವ್ರದೇ ಕಬ್ಬು ತಗೊಂಡು ಕಬ್ಬು ಹಾಕ್ತೇವೆ. ಅಗರ್ ಸಿದ್ಧಲಿಂಗ ಪಾಟೀಲ್ ನಾಮಿನೇಷನ್ ಹಾಕ್ಲಿ, ಯಾ ರಾಜಶೇಖರ್ ಪಾಟೀಲ್ ನಾಮಿನೇಷನ್ ಹಾಕ್ಲಿ, ಯಾ ನಾ ಹಾಕ್ಲಿ, ಯಾರೇ ಹಾಕ್ಲಿ, ಅದು ಏನು ಗೌರ್ಮೆಂಟ್ಗೆ ಏನು 10,000 12,000 ರೂಪಾಯಿ ಕೊಡ್ತಾರ, ಅದು ಭೀ ನಿಮ್ಮ ಮಂದಿ ಸಮಾಜದ ಮೇಲೆ ದುಡ್ಡು ತಗೊಂಡು ಕಟ್ತೇವೆ. ಅದು ಈಗೇನು ಹಿಡಿದಿಲ್ಲ, ಅದು ಪರಂಪರೆ. ಅಂದ್ರೆ ನಾ ಹೇಳೋದ್ ತಾತ್ಪರ್ಯ ಏನಪ್ಪಾ ಅಂದ್ರೆ ನಿಮ್ಮ ಸಮಾಜ ಯಾರೇ ಆಗ್ಲಿ ಒಂದು ಜವಾನ್ ಕೊಟ್ರಿ, ಒಂದು ನಡೆದಂತೆ ನುಡಿಯಂತ ಸಮಾಜ ಅಂದ್ರೆ ಇದು ಹೇಳ್ತಾರ ಬೇರೆ ಸಮಾಜದವ್ರು ಕೆಟ್ಟವ್ರ ಅಂತ ಹೇಳ್ತಿಲ್ಲ. ಮತ್ ಗಜೇಂದ್ರ ಹೇಳಿದ್ರು ಸರ್ ನಮ್ಮ ಸಮಾಜ ಏನ್ ಕೆಟ್ಟವ್ರ ಅಂತೇಳಿ. ಎಲ್ಲ ಸಮಾಜ ಒಳ್ಳೆಯದಿದೆ. ಅದ್ರ ಕಡೆಯಿಂದ ಈ ಸಮಾಜಕ್ಕೆ ನಮ್ದೇನು ಎಲ್ಲ ಓಟ್ ಹಾಕಿ ನಮ್ಮ ಸಿದ್ದರಾಮಯ್ಯ ಸರ್ಕಾರಕ್ಕೆ ಗೆದ್ದು ತಂದಿರಿ. ನಿಮ್ಗೆ ನಾ ಮತ್ತೆ ಅಭಿನಂದನೆ ಹೇಳಿ. ಎಲ್ಲರಿಗೆ 5 ಸ್ಕೀಮ್ದಾಗ ತಾವು ಹೆಣ್ಮಕ್ಳು ಬಸ್ಸಿಗೆ ಓಡಾಡ್ತಾ ಇದ್ರಿ, 2,000 ಕೊಡ್ತಾ ಇದಾರ. ಎಲ್ಲ ರೀತಿ ಒಳ್ಳೇದಾಗ್ತಾ ಇದೆ, ನಿಮಗೂ ಒಳ್ಳೇದಾಗ್ತಾ ಇದೆ, ಸರ್ಕಾರನೂ ಒಳ್ಳೇದಾಗ್ತಾ ಇದೆ, ಮತ್ತು ಸಿದ್ಧಲಿಂಗಪ್ಪ ಪಾಟೀಲ್ಗೂ ಒಳ್ಳೇದಾಗ್ತಾ ಇದೆ.
ಯಾಕಂದ್ರೆ ಈಗ ಏನು ಕೆಲಸ ನಾವು ಚಾಲನೆ ಕೊಟ್ಟು ನಾವು ವಿನಂತಿ ಮಾಡ್ತೀನಿ ಶಾಸಕರಿಗೆ, ಆದಷ್ಟು ಬೇಗನೆ ನೀವು ಕೆಲಸ ಚಾಲನೆ ಮಾಡಬೇಕು. ಯಾಕಂದ್ರೆ ಕೆಲಸ ಈಗಾಗಲೇ ಸಾಕಷ್ಟು ಲೇಟ್ ಆಗ್ಯದ. ಕೆಲಸ ಕೂಡಲೇ ಯಾಕಂದ್ರೆ ಈಗ ಮೇ ಬಿ ನೀವು ಅವಾಗ ಕೆಲಸ ಇವತ್ತು ನೀವು ಚಾಲನೆ ಕೊಟ್ಟಿರಿ ಅಂದ್ರೆ ಎಸ್ಟಿಮೇಟ್ ಆಗಿರ್ಬೋದು, ಟೆಂಡರ್ ಆಗಿರ್ಬೋದು, ಎಲ್ಲ ಆಗಿರ್ಬೇಕು. ಮತ್ತು ನೀವು ಯಾವಾಗ ತಾವು ಕೆಲಸ ಚಾಲನೆ ಮಾಡ್ತೀರಿ ಶಾಸಕರೇ ಬೇಗನೆ, ನಾ ಯಾವುದು ನಿಮ್ಮ ಜೊತೆ ಚಾಲೆಂಜ್ ಮಾಡ್ತಾ ಇಲ್ಲ ಮತ್ತು ನೀವು ಚಾಲೆಂಜ್ ಅಂತ ತಿಳ್ಕೊಬೇಡ್ರಿ. ಯಾಕಂದ್ರೆ ಈಗಾಗಲೇ ಸಾಕಷ್ಟು ಇಲ್ಲಿ ಇದ್ದಂತ ನಮ್ಮ ಇಡೀ ಹುಮ್ನಾಬಾದ್ ತಾಲೂಕದ ಎಲ್ಲ ಮೇಜರ್ ಕಮ್ಯುನಿಟಿ ಇದೆ. ಪಾಪ ಇವ್ರಿಗೆ ಸಾಕಷ್ಟು ಜ್ಯೂಸ್ ಹಿಡಿದು ಆಗಿಲ್ಲ. ಅದ್ರ ಕಡೆದು ಈಗ ನೀವು ಕೊಟ್ಟಿದ್ರಿ, ಅದ್ರ ಕಡೆದು ಕೂಡಲೇ ಸಮಸ್ಯೆ ಏನು ಭೀ ಇಲ್ಲ, ಅದ್ರ ಕಡೆ ಚಾಲನೆ ಮಾಡಬೇಕು. ಮುಂದೆ ಬರೋಂಥ ದಿನದಾಗ ನಾವು ನೀವು ಕಲ್ತು ಮತ್ತೆ ಏನಾದರೂ ಇದು ಕಲ್ಯಾಣ ಮಟ್ಟ ಇದಕ್ಕೆ ಸಮುದಾಯ ಭವನ್ ಕಮ್ಮಿ ಇತ್ತಪ್ಪ ಅಂದ್ರೆ ದುಡ್ಡು ಸಿದ್ದರಾಮಯ್ಯ ಸಾಹೇಬ್ರ ಬಳಿ ಹೋಗಿ ಮತ್ತೆ ಸ್ಪೆಷಲ್ ಗ್ರಾಂಟ್ ನಾವು ಇಬ್ಬರು MLC ಮಾಜಿ ಮಂತ್ರಿ ರಾಜಶೇಖರ್ ಪಾಟೀಲ್, ಸಿದ್ದು ಪಾಟೀಲ್, ಮತ್ತೆ ಬಂಡೆಪ್ಪ ಕಾಶಪ್ಪರವರು, ಮತ್ತೆ ನಮ್ಮ MLC ಆದಂತ ರಘುನಾಥ್ ಮಲ್ಪರೇರ್ ಇದ್ದಾರ, ಅವ್ರೆಲ್ಲರೂ ಕೂಡಿ ನಾವು ಹೋಗಿ ಇಲ್ಲೇನು ಹುಮ್ನಾಬಾದಿಗೆ ಏನು ನಿಮ್ದು ಇತ್ತಾರಿಸಿಕ್ ಏನು ನಿಮ್ಗೇನು ಸಮುದಾಯ ಭವನ್ ಬೇಕು, ಆ ಸಮುದಾಯ ಭವನ್ ನಾವು ಮಾಡಿಕೊಡ್ತೇವೆ ಅಂತ ಹೇಳಿ ನಿಮ್ಮ ಹತ್ರ ವಿಶ್ವಾಸ ನಮಗೆ ಇಕ್ಕಿ ನಮಗೆ ನೀವು ಕರೆದಿ ಇಲ್ಲೇನು ಶಂಕುಸ್ಥಾಪನೆ ಕರೆದಿದ್ರಿ. ತಮ್ಗೆಲ್ಲರಿಗೆ ಈ ಸಮಾಜದ ಎಲ್ಲರಿಗೆ ಮುಖಂಡರಿಗೆ ನಾ ನಮಸ್ಕಾರವನ್ನು ಹೇಳ್ತಾ, ಮತ್ತು ಅದೇ ರೀತಿ ಈ ಕಮಿಟಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಅವರಿಗೂ ನಾ ಧನ್ಯವಾದ ಹೇಳ್ತಾ, ನಾ ಇಲ್ಲಿ ಕರೆಸಿದಂಗೆ ಏನು ಮಾತಾಡ್ಲಕ್ಕೆ ಕೊಟ್ಟಿರಿ, ಅವ್ರಿಗೆ ಎಲ್ಲರಿಗೆ ಧನ್ಯವಾದ.